ತರಾತುರಿಯಲ್ಲಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಕೆಪಿಎಸ್ಸಿ ಕಸರತ್ತು ಮಾಡ್ತಾ ಇದೆ. ಕೆಪಿಎಸ್ಸಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಅನ್ನುವಂತಹ ಆರೋಪ ಅಭ್ಯರ್ಥಿಗಳದ್ದಾಗಿದೆ. ಆಗಸ್ಟ್ 25ಕ್ಕೆ ನಿಗದಿಯಾಗಿತ್ತು ಕೆಎಎಸ್ ನೇಮಕಾತಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಪರೀಕ್ಷೆ. ಅದೇ ದಿನ ಐಬಿಪಿಎಸ್ ಪರೀಕ್ಷೆ ಇರೋ ಕಾರಣ ಅಂದ್ರೆ ಬ್ಯಾಂಕಿಂಗ್ ಪರೀಕ್ಷೆ ಇರುವಂತಹ ಕಾರಣ ದಿನಾಂಕವನ್ನ ಬದಲಾವಣೆ ಮಾಡಲಾಗಿದೆ, ಪೋಸ್ಟ್ಪೋನ್ ಮಾಡಿದ್ದಾರೆ. ಸರ್ಕಾರದ ಸೂಚನೆಯಂತೆ ಆಗಸ್ಟ್ 27ಕ್ಕೆ ಕೆಎಎಸ್ ಪರೀಕ್ಷೆ ನಿಗದಿಯಾಗಿದೆ. ದಿನಾಂಕ ಬದಲಾವಣೆ ಮಾಡಿರುವುದಕ್ಕೆ ಅಭ್ಯರ್ಥಿಗಳ ಆಕ್ರೋಶ ಕೂಡ ಹೆಚ್ಚಾಗಿದೆ. ಅಭ್ಯರ್ಥಿಗಳು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಆರೋಪಗಳನ್ನ ಕೆಪಿಎಸ್ಸಿ ಮೇಲೆ ಹೊರಿಸ್ತಾ ಇದ್ದಾರೆ. ಈಗ ಸಮಸ್ಯೆ ಏನಂದ್ರೆ 2017-18ನೇ ಸಾಲಲ್ಲಿ ಬರೆದವ್ರಿಗೆ ಆವಾಗ ಕೋವಿಡ್ ಬಂತು. ಕೋವಿಡ್ ಬದಲಾಗಿ ಒಂದು 3ರಿಂದ 4 ವರ್ಷ ನೋಟಿಫಿಕೇಶನ್ ಆಗಿಲ್ಲ. ಆವಾಗ ಓದ್ಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೋರಾಟ ಮಾಡಿ ಒಂದು ಅವಕಾಶನ ಪಡ್ಕೊಂಡ್ವಿ. ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ತು ಇನ್ನೊಂದ್ಸರಿ ಬರೆಯೋದಕ್ಕೆ. ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ಮತ್ತು ಏಜು ಯಾವುದನ್ನು ಲೆಕ್ಕಿಸ್ತೇನೆ ನೀವು ಎಕ್ಸಾಮ್ನ ಬರೀಬೋದು ಅಂತ ಒಂದು ಅವಕಾಶ ಕೊಟ್ಟರು. ಕೊಟ್ಟಾದ್ಮೇಲೆ ಮೇಡಮ್ ನಮಗೆ ಅದು ಅವಕಾಶ ಕೊಟ್ಟು ಒಂದು 30 ದಿನ ಆಗಿಲ್ಲ, ಎಕ್ಸಾಮ್ನ ಫಿಕ್ಸ್ ಮಾಡಿದ್ದಾರೆ. ಈಗ ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ, ಅದು ಕೊಟ್ಟಾದ್ಮೇಲೆ ನಮಗೆ ಮಿನಿಮಮ್ಮು ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಹೇಳ್ತಾರಲ್ಲ, ಅದ್ರ ಅಡಿನಲ್ಲಿ ನಮಗೆ ನ್ಯಾಯ ಸಿಗಬೇಕು. ಮಿನಿಮಮ್ ಅಂದರೆ ಒಂದು 60 ದಿನ ಆದರೂ, ಇಲ್ಲಾಂದ್ರೆ ಒಂದು 90 ದಿನ ಆದರೂ ಟೈಮ್ ಕೊಟ್ಟಿದ್ರೆ ಈಗ ಅವಕಾಶ ಕೊಟ್ಟೋದಕ್ಕೆ ನಮಗೆ ಅನುಕೂಲ ಆಗ್ತಿತ್ತು. ಈಗ ಅದರಿಂದ ಏನಾಗಿದೆ, ಈಗ ಅವಕಾಶ ಕೊಟ್ಟರು, ಅದ್ರ ಬದಲು ಇಲ್ಲಿ ಅಂದರೆ ಅನ್ನ ಕೊಟ್ಟು ಕೈ ಕಟ್ಟಾಕ್ದಂಗೆ ಕಣ್ಣು ಕೊಟ್ಟು, ಅದೇನು ನಮಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾವು ಭಾರತದ ಅಡಿಯಲ್ಲಿದ್ದೀವೋ ಬ್ರಿಟಿಷ್ ಭಾರತದ ಅಡಿಯಲ್ಲಿದ್ದೀವೋ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನು ಬ್ರಿಟಿಷ್ ಇಂಡಿಯಾ ಕಂಪ್ನಿ ಥರ ನಡ್ಕೊಳ್ತಾ ಇರೋದ್ರಿಂದ ನಮಗೂ ತುಂಬ ನೋವಾಗಿದೆ. ಇಲ್ಲಿ ನಾವು ಜಸ್ಟು ಮಾತಾಡ್ತಾ ಇರೋ ಒಂದು 10 ಜನ ಇರ್ಬೋದು ಅಷ್ಟೇ, ಇದರಿಂದ ಒಂದು 100,000 ಜನದ ಅಳಲಿದೆ. ಅವ್ರ ಸಾಂಕೇತಿಕವಾಗಿ ಅಷ್ಟೇ ನಾವು ಮಾತಾಡ್ತಾ ಇರೋದು. ದಯವಿಟ್ಟು KS ಪ್ರಿಲಿಮ್ಸ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕಂತ ಕೇಳ್ಕೊತಿದ್ದೀನಿ. ಏಕೆಂದರೆ ನಾವು 4-5 ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗಿದೆ. ಕಷ್ಟಪಟ್ಟು ಓದಿದ್ದೀವಿ. ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆಗಿರೋದ್ರಿಂದ ನಮಗೆ ಅನ್ಯಾಯ ಆಗ್ತಿದೆ. ಪ್ರಶ್ನೆ ಪತ್ರಿಕೆ ರೂಲ್ಸ್ ಪ್ರಕಾರ 1 ವಾರ ಮುಂಚೆನೇ ಪ್ರಿಂಟ್ ಮಾಡಬೇಕಿತ್ತು. ಬಟ್ ಇವರು 1 ತಿಂಗಳು ಮುಂಚೆನೇ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಕಷ್ಟಪಟ್ಟು ಓದಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದರಿಂದ ತುಂಬಾ ಅನ್ಯಾಯ ಆಗ್ತಿದೆ. ಅದೇ ರೀತಿ ಪರೀಕ್ಷಾ ದಿನಾಂಕವನ್ನು ಆಗಸ್ಟ್ 27ರಂದು ನಿಗದಿ ಮಾಡಿದ್ದಾರೆ. ಅದು ವರ್ಕಿಂಗ್ ಡೇನಲ್ಲಿ ನಾವು ರಜಾ ಹಾಕಿ ಬೇರೆ ಸೆಂಟರ್ಗೆ ಔಟ್ ಆಫ್ ಡಿಸ್ಟಿಕ್ಗಳಿಗೆ ಹೋಗಬೇಕಾಗಿರುತ್ತೆ. ನಮಗೆ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡಿರೋದ್ರಿಂದ ರಜಾ ಕೊಡೋದೇ ಕಷ್ಟ. ಅದರಲ್ಲಿ 2 ದಿನ 3 ದಿನ ರಜಾ ಹಾಕಿ ಹೋಗಬೇಕಾಗುತ್ತೆ. ಇದರಿಂದ ನಮಗೆ ತುಂಬಾ ಆರ್ಥಿಕ ಹೊರೆ ಆಗ್ತಿದೆ. 27ರಂದು UGC ನೆಟ್ಕೋ ಎಕ್ಸಾಮು ಕೂಡ ಇದೆ, ಶಿಕ್ಷಕರ ಕೌನ್ಸಿಲಿಂಗು ಕೂಡ ಇದೆ. ಸೊ ಇದು 4-5 ವರ್ಷಗಳ ಆದಮೇಲೆ ಕಾಲ್ಫಾರ್ಮ್ ಆಗಿರೋದ್ರಿಂದ ನಮಗೆ ಇನ್ನೂ ಕೂಡ ಸಮಯಾವಕಾಶ ಬೇಕು. ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ನಮಗೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಓದೋಕ್ಕೆ ಸಮಯಾವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ, ನನ್ನ ಹೆಸರು ತೇಜಸ್ ಅಂತ. KPSC ಫ್ಯಾಕಲ್ಟಿ ಆಗಿ ಟೀಚ್ ಮಾಡ್ತಾ ಇದ್ದೀನಿ ಆ್ಯಂಡ್ KS ಆಸ್ಪಿರೆಂಟ್ ಕೂಡ ಹೌದು. ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಆಗಿದ್ದು ಯಾವಾಗ ಅಂದರೆ 2017-18ನಲ್ಲಿ. ಅಲ್ಲಿ 2017ನಲ್ಲಿ ಆಗಿ ನಾವು ಎಕ್ಸಾಮ್ ಬರೆದಿದ್ದು ಯಾವಾಗ ಅಂದರೆ 2020ಯಲ್ಲಿ. 2020 ಆದಮೇಲೆ ಆಫ್ಟರ್ ಆ್ಯಕ್ಚುಲಿ 17 ನೋಟಿಫಿಕೇಶನ್ ಆದಮೇಲೆ 7 ಇಯರ್ಸ್ ಆಫ್ಟರ್ ಈಗ ನೋಟಿಫಿಕೇಶನ್ ಆಗಿದೆ. ಬಟ್ ಇಲ್ಲಿ ಇಶ್ಯೂ ಏನು ಅಂತ ಕೇಳಿದ್ರೆ, ಅಲ್ಲಿ ಈ ವರ್ಷ ನೋಟಿಫಿಕೇಶನ್ ಆಗಿದ್ದು ಯಾವ ತಿಂಗಳಲ್ಲಿ ಅಂತ ಕೇಳಿದ್ರೆ February 26 ನೋಟಿಫಿಕೇಶನ್ ಆಗಿದ್ದು. ಆದರೆ February 26 ನೋಟಿಫಿಕೇಶನ್ ಆಗಿ ಅವ್ರು ಯಾವತ್ತಿಗೆ ಎಕ್ಸಾಮನ್ನು ಬರೀಲಿಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ May 5ಗೆ ಎಕ್ಸಾಮನ್ನು ಬರೀಲಿಕ್ಕೆ ಹೇಳ್ತಾರೆ. ಏನಕ್ಕೆ ಅಂದರೆ ಒಂದು ನೋಟಿಫಿಕೇಶನ್ ಆದಮೇಲೆ ಮಿನಿಮಮ್ 3 to 4 months ಆದರೂ ಬೇಕಾಗುತ್ತೆ. ನೀವು ನಾವು ನಾರ್ಮಲ್ ಆಗಿ ಪ್ರತಿಯೊಂದಕ್ಕೂ ಕೂಡ KPSC ಯಾರಿಗೆ ಹೋಲಿಕೆ ಮಾಡ್ಕೊಳ್ತಾರೆ ಅಂದರೆ UPSC ಹೋಲಿಕೆ ಮಾಡ್ಕೊಳ್ತಾರೆ. ಬಟ್ UPSC ಈ ವರ್ಷ ಯಾವಾಗ ಪ್ರಿಲಿಮ್ಸ್ ನಡಿಬೇಕು ಅಂತೇಳಿ ಯಾವಾಗ ಡಿಸೈಡ್ ಮಾಡ್ತಾರೆ ಅಂದರೆ ಲಾಸ್ಟ್ ಇಯರ್ ಏನು ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೆ ಡಿಸೈಡ್ ಮಾಡ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ಕರೆಯದೆ 4 ವರ್ಷ 5 ವರ್ಷ 6 ವರ್ಷಕ್ಕೆ ಒಂದ್ಸಲ. ಬಟ್ ಅವ್ರು ಏನು ಹೇಳ್ತಾರೆ, ಒಂದು ಸಲ ನೋಟಿಫಿಕೇಶನ್ ಏನು ಹೊಡಿಸಿ 3 ತಿಂಗಳು ಅಥವಾ 2 ತಿಂಗಳು ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ. ಮೊದಲನೇದು ತಪ್ಪು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡಬಹುದು. ಎಕ್ಸಾಮ್ ಪೋಸ್ಟ್ಪೋನ್ ಆಗೋದು ಹೊಸದೇನಲ್ಲ, ಬೇರೆ ಕಡೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರುವಂತಹ ಹಳೆಯ ಉದಾಹರಣೆಗಳಿದಾವಲ್ಲ ಅಂತ. ಆದ್ರೆ ಇಲ್ಲಿ ಅಭ್ಯರ್ಥಿಗಳು ಆರೋಪಿಸ್ತಾ ಇದ್ದಾರೆ, ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅದೇನು ಅಂತ ಕೇಳೋಣ. ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಪ್ರಗತಿ, ಇಲ್ಲಿ ಅಭ್ಯರ್ಥಿಗಳು ಇರೋದು 2,10,000ಕ್ಕೂ ಹೆಚ್ಚು. ಎಕ್ಸಾಮ್ ಆಗಬೇಕಾಗಿದ್ದು 2 ದಿನ ನಂತರ ಪೋಸ್ಟ್ಪೋನ್ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು? ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಏನೆಲ್ಲ ಆರೋಪ ಕೇಳಿ ಬರ್ತಾ ಇದೆ? ಸವಾ
384 ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳಿಗೆ ನಡೆಸಬೇಕಾಗಿದ್ದಂತಹ KPSC ಪರೀಕ್ಷೆಯಲ್ಲಿ ಸಾಕಷ್ಟು ಅವಾಂತರಗಳಾಗಿದೆ, ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ ಅಂತ ಅಭ್ಯರ್ಥಿಗಳು ಪದೇ ಪದೇ ಈಗ ದೂರನ್ನ ಮಾಡ್ತಾ ಇರುವಂತದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಫೆಬ್ರವರಿಯಲ್ಲಿ ಅನೌನ್ಸ್ ಆಗಿದ್ದಂತಹ ಎಕ್ಸಾಮ್ ಪದೇ ಪದೇ KPSC ಅವರ ನಿರ್ಲಕ್ಷ್ಯಕ್ಕೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ವಿ. ಅಂದ್ರೆ ಆಗಸ್ಟ್ 25ಗೆ ಬ್ಯಾಂಕಿಂಗ್ ಎಕ್ಸಾಮ್ ಇತ್ತು. ಮೊದಲ ಬಾರಿ ಕನ್ನಡದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ದಿನ KPSC ಎಕ್ಸಾಮ್ ಇದ್ದಂತಹ ಕಾರಣ ಪೋಸ್ಟ್ಪೋನ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಸೊ ಈ ವಿಚಾರ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ತಲುಪ್ತು. ಇದೇ ವಿಚಾರವನ್ನ ನ್ಯೂಸ್ ಫಸ್ಟ್ ಕೂಡ ಪ್ರಸಾರ ಮಾಡಿತ್ತು. ಅದಾದ ಮೇಲೆ ಸಿಎಂ ಸೂಚನೆಯ ಮೇರೆಗೆ ಈ KPSC ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲಾಯಿತು. ಪೋಸ್ಟ್ಪೋನ್ ಮಾಡೋರು ಹೇಗ್ ಮಾಡಬೇಕಾಗಿತ್ತು, ಒಂದ್ ಸ್ವಲ್ಪ ಟೈಮ್ ಆದ್ರೂ ಕೊಡಬೇಕಾಗಿತ್ತು. ಆದ್ರೆ ಆಗಸ್ಟ್ 25ಕ್ಕೆ ಇದ್ದಂತಹ ಎಕ್ಸಾಮ್ ಅನ್ನ ಆಗಸ್ಟ್ 27ಕ್ಕೆ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ. 2 ದಿನಗಳ ಕಾಲ ಮುಂದೂಡಿರುವಂತದ್ದು. ಇಲ್ಲಿ ಮಾಡ್ಕೊಂಡಿರುವಂತಹ ಎಡವಟ್ಟು ಏನಪ್ಪಾ ಅಂತ ಹೇಳಿದ್ರೆ, ಅದೇ ದಿನ ನೆಟ್ ಎಕ್ಸಾಮ್ ಕೂಡ ಇದೆ. UGC ನಡೆಸುವಂತಹ ನೆಟ್ ಎಕ್ಸಾಮ್ ಕೂಡ ಅದೇ ದಿನ ಇದೆ. ಅದೇ ದಿನ ಎಕ್ಸಾಮ್ ಬರೀಬೇಕು. KPSC ಬರೆಯುವಂತಹ ಅಭ್ಯರ್ಥಿಗಳು ಕೂಡ, ಅಂದ್ರೆ ಈ KS ಎಕ್ಸಾಮ್ ಅನ್ನ ಬರೆಯುವಂತಹ ಅಭ್ಯರ್ಥಿಗಳು ಕೂಡ ಅದೇ ಎಕ್ಸಾಮ್ ಅನ್ನ ಬರೀತಾರೆ. 2 ಎಕ್ಸಾಮ್ ಏಕಕಾಲಕ್ಕೆ ಅವ್ರು ಹೇಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ? ಇದು ಒಂದು ಪಾಯಿಂಟ್. ಇನ್ನೊಂದು, ಅಭ್ಯರ್ಥಿಗಳಿಗೆ 200ರಿಂದ 300 ಕಿಲೋಮೀಟರ್ ಅವ್ರು ಇರುವಂತಹ ದೂರದಿಂದ ಪರೀಕ್ಷಾ ಸೆಂಟರ್ ಗಳನ್ನ ನೇಮಕ ಮಾಡಿರುವಂತದ್ದು. ಇದಕ್ಕೆ ಅವರು ಟ್ರಾವೆಲ್ ಮಾಡೋದ್ರಲ್ಲೇ ಆಲ್ಮೋಸ್ಟ್ ಟೈಮ್ ಹೋಗ್ಬಿಡುತ್ತೆ. ಬೆಂಗಳೂರಿನಲ್ಲಿರೋರಿಗೆ ಚಿತ್ರದುರ್ಗ, ಈ ಕಡೆ ಬೇರೆ ಬೇರೆ ಕಡೆ ಹಾಕಿರುವಂತದ್ದು. ಬೆಳಗಾವಿಯಲ್ಲಿರೋರಿಗೆ ಅವರ ಒಂದು ಪರೀಕ್ಷಾ ಕೇಂದ್ರದಿಂದ ಸಾಕಷ್ಟು, ಅಂದ್ರೆ ಅವ್ರು ಇರುವಂತಹ ಜಾಗದಿಂದ ಸುಮಾರು 200 ಕಿಲೋಮೀಟರ್ ದೂರದವರೆಗೆ ಅವರಿಗೆ ಪರೀಕ್ಷಾ ಸೆಂಟರ್ ಹಾಕಿರುವಂತದ್ದು. ಟ್ರಾವೆಲ್ ಮಾಡ್ಲಿಕ್ಕೆ ಸಾಕಷ್ಟು ಟೈಮ್ ಹೋಗುತ್ತೆ, ಮತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದ್ರ ಜೊತೆಗೆ ರಜೆ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ವರ್ಕಿಂಗ್ ಡೇಸ್ ಅಲ್ಲಿ ಎಕ್ಸಾಮ್ ಅನ್ನ ರೆಡಿ ಮಾಡಿರೋದ್ರಿಂದ, ಅಂದ್ರೆ ಫಿಕ್ಸ್ ಮಾಡಿರೋದ್ರಿಂದ ಅವ್ರಿಗೆ ರಜೆ ಕೂಡ ಸಿಗ್ತಾ ಇಲ್ಲ. ಖಾಸಗಿಯಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ, ಮತ್ತೆ MNC ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ರಜೆ ಸಿಗ್ತಾ ಇಲ್ಲ ಅನ್ನೋದು ಇನ್ನೊಂದು ಪ್ರಾಬ್ಲಮ್. ಅದ್ರ ಜೊತೆಗೆ ಅಂಧ ವಿದ್ಯಾರ್ಥಿಗಳಿಗೆ, ಅಂಧ ಅಭ್ಯರ್ಥಿಗಳಿಗೆ ಅವರಿಗೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಇನ್ನೊಬ್ಬ ರೈಟರ್ ನ ಅವಶ್ಯಕತೆ ಇರುತ್ತೆ. ಆ ರೈಟರ್ ಕೂಡ ಇಲ್ಲಿ ಸಿಗ್ತಾ ಇರೋದು ಅವರ ಇನ್ನೊಂದು ಸಮಸ್ಯೆ. ಅದರ ಜೊತೆಗೆ KPSCಯ ಹಲವು ಸದಸ್ಯರನ್ನಾಗ್ಲಿ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ರೆಡಿ ಆಗಿತ್ತು ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆಯಂತೆ. ಸಾಮಾನ್ಯವಾಗಿ ಈ ನೇಮಕಾತಿ ಪರೀಕ್ಷೆಯನ್ನ ನಡೆಸುವಂತಹ ಆಯೋಗಗಳು ಸಾಮಾನ್ಯವಾಗಿ ಒಂದು 6-7 ದಿನಗಳಿಂದ ಮುಂಚೆ ಎಕ್ಸಾಮ್ ಅನ್ನ ರೆಡಿ ಮಾಡ್ತಾರೆ, ಎಕ್ಸಾಮ್ ಕ್ವಶನ್ ಪೇಪರ್ ನ ರೆಡಿ ಮಾಡ್ತಾರೆ. ಆದ್ರೆ ತಿಂಗಳಗಟ್ಟಲೆ ಮುಂಚೆ ಇವರು ಎಕ್ಸಾಮ್ ಕ್ವಶನ್ ಪೇಪರ್ ನ ರೆಡಿ ಮಾಡಿಟ್ಕೊಂಡ್ರೆ ಅದು ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂತಹ ಭೀತಿ ಇಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇರುವಂತದ್ದು. ಅದರ ಜೊತೆಗೆ 2017-18 ಬ್ಯಾಚ್ ನಲ್ಲಿ ಪರೀಕ್ಷೆ ಬರೆದಂತಹ, ಅಂದ್ರೆ ಪರೀಕ್ಷೆಯಿಂದ ವಂಚಿತರಾದಂತವರಿಗೆ ಈಗ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಕೂಡ ಒಂದಷ್ಟು ಟೈಮ್ ಅಂಡ್ ಲಿಮಿಟ್ ಅನ್ನ ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಸಮಸ್ಯೆ. ಇನ್ನ ಇವರ ಸಮಸ್ಯೆಯನ್ನ ನಾನು ಹೇಳೋದಕ್ಕಿಂತ ಇಲ್ಲಿ KPSC ಅಭ್ಯರ್ಥಿಗಳಿದ್ದಾರೆ, KS ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ನಿಮ್ಮ ಆರೋಪಗಳೇನು? KPSCಯ ತರಾತುರಿಯಲ್ಲಿ ಎಕ್ಸಾಮ್ ನಡೆಸ್ತಾ ಇದೆ ಅಂತ ಅನಿಸ್ತಾ ಇರೋದಕ್ಕೆ ಏನೇನು ಕಾರಣಗಳು? ಫಸ್ಟು ಇವರು 1 ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ತಾರಾತುರಿ. ಮತ್ತು KPSC ನಾನು ಹೇಳಿರೋದಲ್ಲ, ಕುಮಾರಸ್ವಾಮಿ ಅವರು ಹೇಳಿರೋದು, ಮತ್ತು YV ದತ್ತ ಅವರು ಹೇಳಿದ್ದಾರೆ. ಅಂದರೆ 1 ತಿಂಗಳು ಈಗ ರಿಟೈರ್ಡ್ ಮೆಂಬರ್ ಏನಿದ್ದಾರೆ 3-4 ಜನ, ಅವ್ರು ಈಗ ಮೆಂಬರ್ ರಿಟೈರ್ಡ್ ಆಗೋದಕ್ಕೆ ತಾರಾತುರಿಯಲ್ಲಿ ಇವರು ಎಕ್ಸಾಮ್ ನಡೆಸಿ ಕರಪ್ಷನ್ ಮಾಡಬೇಕಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದಾದರೆ ಫಸ್ಟ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ಸ್ ನಡೆಸಬೇಕು. ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು 20 ಡೇಸ್ ಇದ್ದಂಗೆ, ಲಾಸ್ಟ್ ಇನ್ನು ಒಂದು ವಾರ 10 ದಿನ ಇದ್ದಂಗೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ತಿದ್ದು. ಬರೀ ಫಸ್ಟ್ ಹಿಸ್ಟ್ರಿ ಆಫ್ KPSCಯಲ್ಲಿ ಇದು ಎಕ್ಸಾಮ್ಸು ಸಂಡೇನೇ ನಡೆಸ್ತಾ ಇದ್ದಾರೆ. ಈ ಸತಿ ವೀಕ್ ಡೇಸಲ್ಲಿ ನಡೆಸ್ತಾ ಇರೋದ್ರಿಂದ ಎಷ್ಟೋ ಜನ ಇದು ಏನೋ ಎವ್ರಿ ಇಯರ್ ಕಾಲ್ ಆಗ್ತಾ ಇಲ್ಲ. KPSC ಅನ್ನೋದು ಈಗ ಏನು UPSC ಥರ ಎವ್ರಿ ಇಯರ್ ಪೋಸ್ಟ್ ಇದು ನೋಟಿಫಿಕೇಶನ್ ಆಗ್ತಾ ಇಲ್ಲ. ಅಂದರೆ ಈ ವರ್ಷ ಎಕ್ಸಾಮ್ ಬರೆದ್ರೆ ನೆಕ್ಸ್ಟ್ ಇಯರ್ ನಾವು ಬರೆಯೋಣ ಅಂತ, ಈ ಸತಿನೇ ಏನೋ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಬರೆಯೋಣ ಅಂತ. KPSC ನಡೆಸೋದು 5 ವರ್ಷಕ್ಕೆ ಒಂದ್ಸತಿ ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ. ಕೆಲವೊಬ್ರು ಲಾಸ್ಟ್ ಅಟೆಂಪ್ಟ್ ಇರುತ್ತೆ, ಮತ್ತು ಏಜ್ ಕ್ರಾಸ್ ಆಗಿರೋರು ಇದ್ದಾರೆ. ಅಂಥವ್ರಿಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕಾದ್ರೆ ಇವರು ಪ್ರೀ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಮ್ಯಾಮ್ ಅದು ಅಟ್ಲೀಸ್ಟ್ ಅವರು ಈಗ ಅವಕಾಶ ಕೊಟ್ಟಿದ್ದಾರೆ. 2017-18 ಬ್ಯಾಚ್ ಅವರಿಗೆ ಅವಕಾಶ ಕೊಟ್ಟಾದ್ಮೇಲೆ ಅನ್ಯಾಯ ಆಗ್ತಾ ಇದೆ ಅವ್ರಿಗೂ. ಹೆಂಗೆ ಅಂತ ಹೇಳಿದ್ರೆ, ಆ್ಯಸ್ ಪರ್ ನೋಟಿಫಿಕೇಶನ್, ಆ್ಯಸ್ ಪರ್ ಲಾ ನಾರ್ಮ್ಸ್ ಹೇಳ್ಬೇಕಂತಂದ್ರೂ ಮಿನಿಮಮ್ 60 ಡೇಸ್ ಅವರಿಗೆ ಸ್ಟಡೀಸ್ ಕೊಡಬೇಕು, ಅಂದರೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಇದೆ. ಇವರಿಗೆ ಬರೀ ಆಲ್ಮೋಸ್ಟ್ 50 ಡೇಸು ಸಿಗ್ತಾ ಇಲ್ಲ. ಅದು ನೋಟಿಫಿಕೇಶನ್ ಹಾಕೋದ್ರಲ್ಲಿ 20 ಡೇಸ್ ಹೋಗುತ್ತೆ. ಅವರೆಲ್ಲ ಕೇಳ್ತಾ ಇರೋದು, ನಮಗೆ ಮೆಟೀರಿಯಲ್ ಕಲೆಕ್ಟ್ ಮಾಡಿಬಿಟ್ಟು ಪ್ರಿಪೇರ್ ಆಗೋದಕ್ಕೆ ನಮಗೆ ಟೈಮ್ ಬೇಕಾಗಿದೆ. ಮತ್ತು ಎಷ್ಟೋ ಜನ ನಮಗೆ ಎಕ್ಸಾಮ್ಸ್ ಬರೀತಾ ಇದ್ದೀನಿ ಅಂತಂದರೆ ಡಿಸೇಬಲ್ಡ್ ಪರ್ಸನ್ ಇರ್ಬೋದು, ವೀಕ್ ಡೇಸಲ್ಲಿ ಬರೀತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ನನಗೆ ರೈಟರ್ ಸಿಗ್ತಾ ಇಲ್ಲ. ಅವರಿಗೆ ಅವ್ರ ಸಪೋರ್ಟಿವ್ ಒಬ್ಬರು ಬೇಕಾಗುತ್ತೆ ಎಕ್ಸಾಮ್ಸ್ ಬರೆಯೋದಕ್ಕೆ. ವೀಕ್ ಡೇಸ್ ಟೂಸ್ಡೇ ಇಟ್ಟಿರೋದ್ರಿಂದ ಇವರು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಮುಂಚೆ ಪ್ರಿಪೇರ್ ಆಗಿ ಹೇಳಿದಿದ್ರೆ, ಈ ಥರ ನಾವು ವೀಕ್ ಡೇಸಲ್ಲಿ ಮಾಡ್ತಿದ್ದೀವಿ, ಇಲ್ಲ ಒಂದು 6 ಮಂತ್ ಮುಂಚೆನೇ ವೀಕ್ ಡೇಸಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಅವ್ರು ಪ್ಲ್ಯಾನ್ ಹೇಳಿದರೆ, ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ದೇ ವಿಲ್ ಸ್ಟ್ರಿಕ್ಟ್.
ಅಲ್ವಾ. ಈಗೇನಾಗಿದೆ ಅಂತಂದರೆ ಇನ್ನು 20 ಡೇಸ್ ಇದ್ದಂಗೆ 25th ಎಕ್ಸಾಮ್ಸ್ ಇರೋದು 27th ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ ಬರೀ 2 days IBPS ಇರೋದ್ರಿಂದ ಆವಾಗ UGC ನೆಟ್ ಎಕ್ಸಾಮ್ಸು ಆ ಟೈಮಲ್ಲಿ ಇರಲಿಲ್ಲ. ಅವ್ರೇನು ಮಾಡಿದ್ರು 26th ಇರೋ ಎಕ್ಸಾಮ್ಸ್ನ 27th ಹಾಕಿದ್ದಾರೆ. ಅಂದರೆ ಎರಡು ಕ್ಲಾಶ್ ಆಗ್ತಾ ಇದೆ ಇವಾಗ. ಅದು ಒಂದು ರೀಸನ್ ಇದೆ. ದೇರ್ ಆರ್ ಮಲ್ಟಿಪಲ್ ರೀಸನ್ ಇದೆ ಮ್ಯಾಮ್. ಈಗ ಕೇಳ್ತಾ ಇರೋ ರೀಸನ್ಸು ಜೆನ್ಯೂನ್ ಇದೆ. ಈಗ ನಾವು KPSC ಕೇಳೋದ ಒಂದು ಪ್ರಶ್ನೆ ಮಾಡ್ತೀವಿ, ಇದು KAS ಎಕ್ಸಾಮ್ಸ್ ಇಷ್ಟೊಂದು ತಾರಾತುರಿ ನಡೆಸಿದ್ರಲ್ಲ, ಎಷ್ಟೊಂದು ಎಕ್ಸಾಮ್ಸ್ ಇದೆ ಮ್ಯಾಮ್, ನೋಟಿಫಿಕೇಶನ್ ಮಾಡೋದಿರ್ಬೋದು, ಬೇರೆ ಎಕ್ಸಾಮ್ಸ್. ಈಗ ಫಾರ್ ಎಕ್ಸಾಂಪಲ್ CTA ರಿಸಲ್ಟ್ಸ್ ಬಿಟ್ಟಿಲ್ಲ ಎಷ್ಟೊಂದು, ಮತ್ತು ಅಡಿಷ್ನಲ್ ಲಿಸ್ಟ್ ಇರೋದೆ, ಸೆಕೆಂಡ್ ಅಡಿಷ್ನಲ್ ಲಿಸ್ಟ್, ಎಷ್ಟೊಂದು ಲಿಸ್ಟ್ ಇದೆ. KPSC ಮಾಡೋದಂತಂದ್ರೆ 100 ಕೆಲಸ ಇದೆ. ಹೊಸ ನೋಟಿಫಿಕೇಶನ್ ಗೌರ್ಮೆಂಟ್ ಕಳಿಸಿರೋದು, ಯಾವ ನೋಟಿಫಿಕೇಶನ್ ಆಗಿಲ್ಲ ಮ್ಯಾಮ್. ಲಾಸ್ಟ್ 8 ಮಂತ್ಸಿಂದ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಸರ್. ಈಗ ಎಕ್ಸಾಮ್ಸ್ ಡೇಟ್ ಶೆಡ್ಯೂಲ್ ಮಾಡ್ತಾರೆ, ಎಲ್ಲ ಎಕ್ಸಾಮ್ಸ್ ಪೋಸ್ಟ್ಪೋನ್ ಅಂತ ಆಗ್ತಾರೆ. ಅವ್ರು ಇಂಟಿಮೇಷನ್ ಕೊಡಲ್ಲ ಈ ಎಕ್ಸಾಮ್ಸ್ ಎಕ್ಸ್ಟೆಂಡ್ ಆಗುತ್ತಂತ. ಆದರೆ KASಗೆ ಮಾತ್ರ 1 ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದ್ದಾರೆ. ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕಂತಂದ್ರೂ ಮತ್ತೆ ದೇರ್ ಇಸ್ ಎ ಇದಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದನ್ನ ಮೇಂಟೈನ್ ಮಾಡ್ಬೇಕು ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.